वादिराजगुरोर्वन्दे हयग्रीवपदाश्रयान् मिथ्यासिद्धान्तदुर्ध्वान्तविध्वंसनविचक्षणः जयतीर्थाख्यतरणिर्वासतां नोरदम्बरे अर्तिकल्पितकल्पोऽयं प्रत्यर्थिगजकेसरी व्यासतीर्थगुरुर्भूयादस्मदिष्टार्थसिद्धये गुरुवादित्वात्मरवये वैष्णवीन्दीवरेन्दवे श्रीराघवेन्द्रगुरवे नमोऽत्यन्तदयालवे ब्रह्मचर्य हरिप्रीतिसुविद्यावादशालिनः दुष्टदान् कष्टहर्तॄन्नः विद्यामान्यान् मुनीन् नुमः श्रीगुरुभ्यो नमः हरिः ओम्. ಭಗವಂತನನ್ನ ಬೇರೆ ಬೇರೆ ಕ್ಷೇತ್ರದಲ್ಲಿ ಜಡಗಳಲ್ಲಿ ಭಗವದ್ ಉಪಾಸನೆಯನ್ನು ಯಾವ ರೀತಿಯಾಗಿ ಮಾಡಬೇಕು, ಭಗವಂತನ ಪ್ರೇರಕತ್ವ ಶಕ್ತಿಯ ವಿಚಾರ ಇದೆಲ್ಲವೂ ಕೂಡ ನಮಗೆ ಏನು ನಾವು ಅಹಂ ಮಮ ಇತ್ಯಾದಿಗಳ ಉಪಾಸನೆಯನ್ನು ಮಾಡದೆ ನಮಮ ಇತ್ಯಾದಿಗಳ ಅಹಂಕಾರದ ಉಪಾಸನೆಯನ್ನು ಬಿಟ್ಟು ಭಗವಂತನನ್ನು ಚಿಂತನೆ ನಡೆಸಬೇಕು. ಈ ರೀತಿಯಾದಂತಹ ಚಿಂತನೆಯಿಂದಾಗಿ ಭಗವಂತ ನಮ್ಮೆಲ್ಲ ಅನುಗ್ರಹವನ್ನು ಮಾಡ್ತಾನೆ. ಅದಕ್ಕೆ ಬೇಕಾಗಿರುವಂತಹ ಎಲ್ಲವನ್ನೂ ಕೂಡ ಭಗವಂತ ನೀಡ್ತಾನೆ ಎಂಬುದಾಗಿ ಹೇಳಿ, ಅದಾದ ಮೇಲೆ ಭಗವಂತನಿಗೆ ಬೇಕಾಗಿರುವಂತಹದ್ದು ಯಾವುದೂ ಕೂಡ ಇಲ್ಲ. ಯಾಕೆಂತಂದರೆ ನಮೇ ಪಾರ್ಥಾಸ್ತಿ ಕರ್ತವ್ಯಂ ತ್ರಿಶುಲೋಕೇಶು ಕಿಂಚನ ನಾನಾವಾಪ್ತಮವಾಪ್ತವ್ಯಂ ಅರ್ಥ ಏವ ಚ ಕರ್ಮಣಿ ಅಂತ ಹೇಳಿಕೊಂಡು ನನಗೆ ಈ ಲೋಕದಿಂದಾಗಿ ಜಗತ್ತಿನಿಂದಾಗಿ ಪಡೆಯಬೇಕಾದ್ದು ಏನೂ ಇಲ್ಲ, ಪಡೆಯಬೇಕಾದ ಎಲ್ಲವನ್ನೂ ಕೂಡ ನಾನು ಪಡೆದುಕೊಂಡಾಗಿದೆ ಎಂಬುದಾಗಿ ಅದನ್ನು ತಿಳಿಸ್ತಾರೆ. ಅದಾದ ಮೇಲೆ ಮುಂದೆ ಉಪನಿಷತ್ತಿನ ಚಿಂತನೆಯನ್ನು ಇಲ್ಲಿ ಜಗನ್ನಾಥದಾಸರು ಹೇಳುತ್ತಾರೆ. ಏನು ಅಂತಂದರೆ, ಈ ಸಮಸ್ತ ಜಗತ್ತು ಈಶಾವಾಸ್ಯವೆನಿಪುದು ಕಾರ್ಯರೂಪವು ನಾಶವಾದರೂ ನಿತ್ಯವೇ ಸರಿಕಾರಣ ಪ್ರಕೃತಿ ಶ್ರೀಶಗೆ ಜಡ ಪ್ರತಿಮೆ ಎನಿಪುದು ಮಾಸದೊಮ್ಮೆಗೂ ಸನ್ನಿಧಾನವು ವಾಸವಾಗಿಹ ನಿತ್ಯ ಸಾಲಿಗ್ರಾಮದ ಉಪಾಧಿ. ಭಗವಂತ ಯಾವ ರೀತಿಯಾಗಿ ಈ ಜಗತ್ತಿನಲ್ಲಿ ಅವನಿರ್ತಾನೆ ಎಂಬ ವಿಚಾರವನ್ನು ಹೇಳ್ತಾರೆ. ಈ ಸಮಸ್ತ ಜಗತ್ತು ಈಶಾವಾಸ್ಯಂ, ಈ ಜಗತ್ತು ಭಗವಂತನಿಂದ ವಾಸ ಮಾಡಲಿಕ್ಕೆ ಯೋಗ್ಯವಾದಂತಹದ್ದು. ಈ ವಿಚಾರ ಈಶಾವಾಸ್ಯವಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ಅಂತ ಹೇಳಿಕೊಂಡು ಈಶಾವಾಸ್ಯೋಪನಿಷತ್ತು ಈ ವಿಚಾರವನ್ನು ಹೇಳಿದೆ. ಈಶಸ್ಯ ಆವಾಸ ಯೋಗ್ಯಂ ಇತಿ ಈಶಾವಾಸ್ಯಂ, ಭಗವಂತನಿಂದ ವಾಸ ಮಾಡಲು ಯೋಗ್ಯವಾದಂತಹದ್ದು ಈ ಜಗತ್ತು. ಆದ್ದರಿಂದ ಇದನ್ನು ಈಶಾವಾಸ್ಯ ಅಂತ ಕರೀತಾರೆ. ಇದಕ್ಕೆ ನಾವು ಬೇಕಾದಷ್ಟು ಬೇರೆ ರೀತಿಯಾದಂತಹ ಅರ್ಥವನ್ನು ಕೂಡ ಹೇಳಬಹುದು. ಅದನ್ನು ಮುಂದೆ ನೋಡೋಣ. ಈ ಸಮಸ್ತ ಜಗತ್ತು, ಇದು ಜಗತ್ತು ಯಾವ ರೀತಿಯಾದಂತಹದ್ದು? ಎಲ್ಲ ರೀತಿಯಾದಂತಹ ಜಗತ್ತುಗಳು ಕೂಡ ಭಗವಂತನಿಗೆ ವಾಸಸ್ಥಾನ. ಯಾಕೆ? ಭಗವಂತ ಇಲ್ಲದೇ ಇರುವಂತಹ, ಭಗವಂತನಿಂದ ವಾಸ ಮಾಡಲಿಕ್ಕೆ ಯೋಗ್ಯವಲ್ಲದೇ ಇರುವಂತಹ ಸ್ಥಳ ಅಂತ ಇಲ್ಲವೇ ಇಲ್ಲ. ಎಲ್ಲ ಜಗತ್ತು ಅವನಿಂದ ವಾಸ ಮಾಡಲಿಕ್ಕೆ ಯೋಗ್ಯ ಅಂತ ಹೇಳಿದ ಮೇಲೆ ಅವನಿಂದ ವಾಸ ಮಾಡಲು ಯೋಗ್ಯವಲ್ಲದೇ ಇರುವಂತಹ ಸ್ಥಾನ ಅದಿರಲೇ ಇಲ್ಲ. ಆದ್ದರಿಂದ ಈ ಜಗತ್ತು ಅವನು ವಾಸ ಮಾಡಲಿಕ್ಕೆ ಯೋಗ್ಯವಾದಂತಹದ್ದು. ಅವನು ನಮಗೆ ಈ ಜಗತ್ತಿನಲ್ಲಿ ವಾಸ ಮಾಡುವಂತಹ ಯೋಗ್ಯತೆಯನ್ನು ಭಗವಂತ ನೀಡಿದ್ದಾನೆ. ಮತ್ತು ಈಶಾವಾಸ್ಯವೆನೆಂಬುದು ಕಾರ್ಯರೂಪವು,
ಇದು ಏನಾಗಿದೆ ಕೇಳಿದ್ರೆ ಕಾರ್ಯರೂಪ, ಇದು ಕಾರ್ಯ. ಯಾಕೆ ಅಂತ ಕೇಳಿದ್ರೆ ಜಗತ್ತು ಕಾರ್ಯ, ಇದಕ್ಕೆ ಮೂಲವಾಗಿರುವಂತಹ ಪ್ರಕೃತಿ ಅದು ಕಾರಣ. ಒಂದು ವೇಳೆ ಕಾರ್ಯನಾಶ ಆದರೂ ಕೂಡ ಕಾರಣ ನಿತ್ಯ. ಯಾಕೆ? ಕಾರ್ಯ ಜಗತ್ತು, ಕಾರ್ಯ ಒಂದು ವೇಳೆ ಪ್ರಳಯ ಕಾಲದಲ್ಲಿ ನಾಶ ಆಯಿತು ಜಗತ್ತು, ಆವಾಗ ಅದರ ಮೂಲವಾದಂತಹ ಪ್ರಕೃತಿ ಅದು ನಿತ್ಯವಾಗಿರ್ತದೆ. ಆದ್ದರಿಂದ ಅದನ್ನು ಹೇಳ್ತಾರೆ ಕಾರ್ಯರೂಪವು ನಾಶವಾದವು ನಿತ್ಯವೇ. ಉದಾಹರಣೆಗೆ ಒಂದು ಮಣ್ಣಿನ ಘಟ, ಆ ಮಣ್ಣಿನ ಘಟ ಅದು ಮಣ್ಣು ಕಾರ್ಯವಾಗಿ ಅದನ್ನು ಘಟವಾಗಿ ಪರಿಣಾಮ ಆಯಿತು. ಆ ಮಣ್ಣು ಕಾರ್ಯ ಅಂತ ಆದಮೇಲೆ ಕಾರಣ ಮಣ್ಣಿರ್ತದೆ. ಒಂದು ವೇಳೆ ಘಟನಾಶ ಆದರೂ ಕೂಡ ಮಣ್ಣು ಅದು ಮೂಲ ರೂಪದಿಂದ ಇದ್ದೇ ಇರ್ತದೆ. ಅದೇ ರೀತಿಯಾಗಿ ಜಗತ್ತು ನಾಶವಾದರೂ ಕೂಡ ಅದರ ಮೂಲವಾದಂತಹ ಪ್ರಕೃತಿ ಅದು ನಿತ್ಯವಾಗಿ ಇರ್ತದೆ ಅಂತ ಹೇಳ್ತಾರೆ. ನಾಶವಾದರೂ ನಿತ್ಯವೇ ಸರಿ ಕಾರಣ ಪ್ರಕೃತಿ ಸಂಸೃಷ್ಟಂ ಅಂಡಂ ತದ್ಗಂಚ ಸಮಸ್ತಂ ಪರಿಕೀರ್ತಿತಂ ಭೂತೇಂದ್ರಿಯ ಗುಣ ಸೂಕ್ಷ್ಮ ರೂಪಂ ಚ ನಿತ್ಯಕಂ. ಭೂತ ಇಂದ್ರಿಯ ಪ್ರಾಣ ಗುಣ ಸೂಕ್ಷ್ಮ ರೂಪದಿಂದಾಗಿ ನಿತ್ಯ ಅಂತ ಹೇಳ್ತಾರೆ. ಇದರಲ್ಲಿ ಜಗತ್ತಿನ ಒಳಗಿನ ದೃಷ್ಟಿ, ಜಗತ್ತಿನ ಹೊರಗಿನ ದೃಷ್ಟಿ ಅಂತ ಎರಡು ರೀತಿಯಾದಂತಹದ್ದು. ಜಗತ್ತು ಅಂತ ಹೇಳಿದರೆ ಸ್ವತಃ ಪ್ರವೃತ್ತಿಶಕ್ತತ್ವ ಈಶಾವಾಸ್ಯವಿದಂ ಜಗತ್ ಪ್ರವೃತ್ತಿಗೆ ಪ್ರಕೃತಿಕಂ ಯಸ್ಮಾತ್ ಸ ಪ್ರಕೃತಿರೀಶ್ವರ ತದೀಯತ್ವ ಪ್ರವೃತ್ತಿತ್ವ ಸರ್ವತದೀಯಂ ಸರ್ವಮೇವ ಯತ್ ತದ್ದತ್ತೇನೈವ ಭುಂಜೀತ ಅಥೋ ನಾಣ್ಯಂ ಪ್ರಯಾಚಯೇತ್. ಇದು ಆ ಈಶಾವಾಸ್ಯದ ಭಾಷ್ಯ. ಈಶಾವಾಸ್ಯದ ಭಾಷ್ಯದಲ್ಲಿ ಯಾಕೆ ಇದು ಜಗತ್ತು ಭಗವಂತನಿಂದ ವಾಸ ಮಾಡಲಿಕ್ಕೆ ಯೋಗ್ಯವಾದಂತಹದ್ದು ಅಂತ ಕೇಳಿದರೆ ಅದಕ್ಕೆ ಉತ್ತರವನ್ನು ಕೊಡ್ತಾರೆ ಸ್ವತಃ ಪ್ರವೃತ್ತಿ ಶಕ್ತತ್ವಾತ್. ಈ ಜಗತ್ತಿಗೆ ಸ್ವತಃ ಪ್ರವೃತ್ತಿ ಎಂಬುದಿಲ್ಲ. ಸ್ವಾಭಾವಿಕವಾಗಿ ತನ್ನಿಂದ ತಾನೇ ಜಗತ್ತು ಇದು ಪ್ರವೃತ್ತಿಯಾಗ್ತದೋ ಅಂತ ಕೇಳಿದರೆ ಇದು ತನ್ನಿಂದ ತಾನೇ ಪ್ರವೃತ್ತಿಯಾಗುವಂತಹದ್ದು ಇಲ್ಲವೇ ಇಲ್ಲ. ಸ್ವತಃ ಪ್ರವೃತ್ಯಶಕ್ತತ್ವಾದ ಈಶಾವಾಸ್ಯಮಿದಂ. ಈ ಜಗತ್ತೇನಾಯಿತು ಹಾಗಿದ್ದರೆ ಇದು ಈಶಾವಾಸ್ಯ ಅಂತಾಯಿತು. ಪ್ರವೃತ್ತಯೇ ಪ್ರಕೃತಿಗಂ. ಈ ಜಗತ್ತಿನಲ್ಲಿ ಭಗವಂತ ಏನು ಮಾಡಿದ ಅಂತ ಕೇಳಿದ್ರೆ ಇದರಲ್ಲಿ ಪ್ರವೃತ್ತಿಯನ್ನು ಮಾಡುವುದಕ್ಕೋಸ್ಕರವಾಗಿ ಪ್ರಕೃತಿಗಂ ಅವನು ತಾನು ಆ ಪ್ರಕೃತಿಯ ಒಳಗೆ ಹೋಗಿ ಆ ಜಗತ್ತಿನ ಒಳಗೆ ಪ್ರಕೃತಿಯ ಒಳಗೆ ತಾನು ಪ್ರವೇಶವನ್ನು ಮಾಡಿ ಅವನು ಜಗತ್ತನ್ನು ಸೃಷ್ಟಿ ಮಾಡುವಂತಹದ್ದು. ಪ್ರವೃತ್ತಯೇ ಪ್ರಕೃತಿಗಂ ಯಸ್ಮಾತ್ ಸ ಪ್ರಕೃತಿರೀಶ್ವರ. ಅವನು ಆ ಜಗತ್ತಿನಲ್ಲಿ ಪ್ರವೃತ್ತಿಯನ್ನು ಉಂಟು ಮಾಡುವುದಕ್ಕೋಸ್ಕರವಾಗಿ ಜಗತ್ತಿನ ಒಳಗೆ ಪ್ರವೇಶವನ್ನು ಮಾಡ್ತಾನೆ. ಮತ್ತು ದೇಹ ಪ್ರವೃತ್ತಿತ್ವಾದ ಈ ಜಗತ್ತಿಗೆ ಪ್ರವೃತ್ತಿ ಅಂತ ಏನಾದರೂ ಉಂಟು ಅಂತಾದರೆ ಅದು ತದೀನತ್ವಾತ್ ಅವನ ಅಧೀನವಾಗಿರುವಂತಹ ಏನಾದರೂ ಒಂದು ಶಕ್ತಿಗಳಿರುವಂತಹದ್ದು ತದೀನತ್ವ ಪ್ರವೃತ್ತಿತ್ವಾತ್. ಅದರಿಂದ ಯಾರ ಅಧೀನವಾಗಿದೆಯೋ ಅದನ್ನು ತದೀಯಂ ಅದನ್ನು ನನ್ನದು ಅಂತ ಹೇಳುವಂತಹದ್ದು ಅದು ಪರಿಪಾಠದಲ್ಲಿದೆ. ಯಾರ ಒಡೆತನದಲ್ಲಿ ಯಾವುದು ಇರ್ತದೆಯೋ ಅದು ತನ್ನದ್ದು ಅಂತ ನಾವು ಅದನ್ನು ರೂಢಿಯಲ್ಲಿ ಹೇಳ್ತೇವೆ. ಜಗತ್ತು ಯಾರ ಅಧೀನವಾಗಿದೆ ಕೇಳಿದರೆ ಭಗವಂತನ ಅಧೀನವಾಗಿದೆ. ಆದ್ದರಿಂದ ಭಗವಂತನ ಅಧೀನವಾಗಿರುವಂತಹ ಜಗತ್ತು ಅದು ಅವನ ಅಧೀನವಾದ್ದರಿಂದಾಗಿ ಭಗವಂತನೇ ಅದು ಭಗವಂತನದ್ದು, ಭಗವಂತನಿಂದ ವಾಸ ಮಾಡಲಿಕ್ಕೆ ಯೋಗ್ಯವಾದದ್ದು ಎಂಬ ಅರ್ಥವನ್ನು ನಾವು ಹೇಳುವಂತಹದ್ದು ಉಚಿತ ಅನ್ನಿಸ್ತದೆ. ಆದ್ದರಿಂದ ಏನಾಯ್ತು ಈಗ ಏನೋ ತದೀಯ ಪ್ರವೃತ್ತಿತ್ವಾತ್ ತದೀಯಂ ಸರ್ವಮೇವೇತ್ ಎಲ್ಲವೂ ಕೂಡ ಸರ್ವಮೇವ ಅದು ಅವನದ್ದೇ ಅಂತಾಯಿತು. ಮತ್ತು ತದ್ದತ್ತೇನೈವ ಭುಂಜೀತಾ ಭಗವಂತ ಏನು ಕೊಡ್ತಾನೋ ಅವನು ಕೊಟ್ಟದ್ದರಿಂದಾಗಿ ನಾವು ಜೀವನವನ್ನು ಮಾಡಬೇಕು ಎಂಬಂತಹ ಒಂದು ಸಂದೇಶವನ್ನು ಇಲ್ಲಿ ಹೇಳ್ತಾರೆ. ಆದ್ದರಿಂದ ಏನಾಯ್ತು ಈಗ ನಾಶವಾದರೂ ನಿತ್ಯವೇ ಸರಿಕಾರಣ ಪ್ರಕೃತಿ. ಇದಕ್ಕೆ
ಪ್ರಕೃತಿ ಎಂಬುದು ನಿತ್ಯವಾಗಿರುವಂತಹದ್ದು. ಅದರಿಂದ ಜಗತ್ತು ನಾಶವಾದರೂ ಕೂಡ ಅದರ ಮೂಲ ಅದು ಹಾಗೇ ಇರುವಂತಹದ್ದು ಪ್ರಕೃತಿ. ಶ್ರೀಶಗೆ ಜಡ ಪ್ರತಿಮೆಯೆನಿಪುದು, ಭಗವಂತನಿಗೆ ಜಡಪ್ರತಿಮೆಯಾಗಿ ಜಗತ್ತು ಏನು ಈ ಲಕ್ಷ್ಮೀ ಅಭಿಮನ್ಯಮಾನವಾದಂತಹ ಪ್ರಕೃತಿ ಅದಿರ್ತದೆ. ಮಾಸದೊಮ್ಮೆಗೆ ಸನ್ನಿಧಾನವು, ಜಗತ್ತಿನಲ್ಲಿ ಯಾವ ಕಾಲಕ್ಕೂ ಕೂಡ ಭಗವಂತನ ಸನ್ನಿಧಾನವನ್ನು ಹೋಗ್ತದೆ ಅಂತ ಇಲ್ಲವೇ ಇಲ್ಲ. ಪ್ರಕೃತಿಯಿಂದಾಗಿ ಭಗವಂತನ ಸನ್ನಿಧಾನ ಹೋಯಿತು ಅಂತ ಇಲ್ಲವೇ ಇಲ್ಲ. ಯಾಕೆ? ಯಾವ ರೀತಿಯಾಗಿ ಸಾಲಿಗ್ರಾಮದಲ್ಲಿ ನಿತ್ಯದಲ್ಲಿಯೂ ಕೂಡ ಭಗವಂತನ ಸನ್ನಿಧಾನ ಉಪೇತವಾದಂತಹದ್ದು ಸಾಲಿಗ್ರಾಮ. ಅಂತಹ ಸಾಲಿಗ್ರಾಮದಲ್ಲಿ ಭಗವತ್ ಸನ್ನಿಧಾನ ಯಾವ ರೀತಿಯಾಗಿ ನಿತ್ಯವಾಗಿ ಇರ್ತದೆಯೋ ಅದೇ ರೀತಿಯಾಗಿ ಈ ಪ್ರಕೃತಿಯಲ್ಲಿಯೂ ಕೂಡ ಭಗವಂತ ನಿತ್ಯವೂ ಕೂಡ ತಾನು ಇರ್ತಾನೆ. ಅದರಲ್ಲಿ ತಾನು ವಾಸವಾಗಿದ್ದುಕೊಂಡು ಜಗತ್ತಿನ ಬೇರೆ ಬೇರೆ ರೀತಿಯಾದಂತಹ ತಾನು ಶಕ್ತಿಗಳಿಗೆ ಅದನ್ನು ಚಟುವಟಿಕೆಗಳಿಗೆ ತಾನು ಕಾರಣನಾಗ್ತಾನೆ ಎಂಬ ವಿಚಾರವನ್ನು ಹೇಳ್ತಾರೆ. ಆದ್ದರಿಂದ ಈ ಭಗವಂತ ಈ ಸಾಲಿಗ್ರಾಮದಂತೆ ನಿತ್ಯದಲ್ಲಿಯೂ ಕೂಡ ಸನ್ನಿಧಾನೋಪೇತವಾದಂತಹ ಸಾಲಿಗ್ರಾಮ ಎಷ್ಟು ಪೂಜ್ಯವೋ ಅದೇ ರೀತಿಯಾಗಿ ಭಗವಂತನೂ ಕೂಡ ಜಗತ್ತಿನಲ್ಲಿ ತಾನು ನಿತ್ಯವಾಗಿಯೂ ಕೂಡ ಅದನ್ನು ಸನ್ನಿಹಿತನಾಗಿರ್ತಾನೆ ಎಂಬುದಾಗಿ ಹೇಳ್ತಾರೆ. ಇದಕ್ಕೆ ಯಾಕೆ ಇದನ್ನು ಹೇಳಿದರು? ಜಗತ್ತು ನಾಶವಾದರೂ ಕೂಡ ಭಗವಂತ ಜಗತ್ತಿನಲ್ಲಿ ಅದರ ಮೂಲವಾದಂತಹ ಪ್ರಕೃತಿಯಿಂದ ತಾನು ಹೋಗೋದಿಲ್ಲ. ಸದಾ ಕಾಲದಲ್ಲೂ ಕೂಡ ಆ ಪ್ರಕೃತಿಯಲ್ಲಿ ಅದೇ ರೀತಿಯಾಗಿ ಜಗತ್ತಿನಲ್ಲಿ ಅದಿರ್ತಾನೆ ಎಂಬ ವಿಚಾರವನ್ನು ಇಲ್ಲಿ ತಿಳಿಸಿಕೊಡ್ತಾರೆ. ಸಾಲಿಗ್ರಾಮ ಒಂದು ವೇಳೆ ಪ್ರಾಕೃತಿಕವಾಗಿಯೇ ಅದು ವಿಭಾಗವಾಯಿತು ಅಂತಾದರೆ ಅದರಲ್ಲಿಯೂ ಕೂಡ ಏನು ಸುದರ್ಶನಾದಿಗಳು ಆಯಿತು. ಆ ಸುದರ್ಶನಾದಿಗಳಿಂದಾಗಿ ಅದರಲ್ಲಿಯೂ ಸನ್ನಿಧಾನ ಎಂಬುದು ನಿತ್ಯವಾಗಿರ್ತದೆ. ಅದೇ ರೀತಿಯಾಗಿ ಭಗವಂತನೂ ಕೂಡ ಜಗತ್ತಿನ ವ್ಯವಸ್ಥೆಯಲ್ಲಿ ಭಗವಂತನ ಈ ಪ್ರಕೃತಿಯಲ್ಲಿಯೂ ಕೂಡ ಭಗವಂತ ನಿತ್ಯದಲ್ಲಿಯೂ ಕೂಡ ತಾನು ವಿಶೇಷವಾಗಿ ಅದಿರ್ತಾನೆ ಎಂಬುದಾಗಿ ಹೇಳುತ್ತಾರೆ. ಅದಾದ ಮೇಲೆ ಮುಂದೆ ಇಷ್ಟು ಏನು ಈ ಪ್ರಕೃತಿಯಲ್ಲಿ ಭಗವಂತ ನಿತ್ಯದಲ್ಲಿಯೂ ಕೂಡ ಸನ್ನಿಧಾನ ಉಳ್ಳವನು, ಸನ್ನಿಧಾನ ತನ್ನನ್ನು ಇರಿಸಿಕೊಂಡಿದ್ದಾನೆ ಅಂತ ಹೇಳಿದ ಮೇಲೆ ಅದ ಮೇಲೆ ಮುಂದೆ ಹೇಳ್ತಾರೆ, ಏಕಮೇವ ಅದ್ವಿತೀಯ ರೂಪಾನೇಕ ಜೀವರುಳಿದು ತಾ ಪ್ರತ್ಯೇಕ ಕರ್ಮವ ಮಾಡಿ ಮೋಹಿಸುತ್ತಿಪ್ಪ ತಿಳಿಸದಲೇ ಮೂಕ ಬದಿರಾಂತಾದಿ ನಾಮಕ ಈ ಕಳೇವರದೊಳಗೆ ಕರೆಸುವ ನಾಕಳತ್ರ ನವಲೌಕಿಕ ಮಹಾಮಹಿಮಗಳೇನೆಂಬೆ. ಭಗವಂತ ಇಷ್ಟೆಲ್ಲ ಏನು ಏಕಮೇವ ಅದ್ವಿತೀಯಂ ಬ್ರಹ್ಮ, ಇದು ಛಾಂದೋಗ್ಯೋಪನಿಷತ್ತಿನ ಮಾತುಗಳು. ಏಕಮೇವ ಅದ್ವಿತೀಯಂ ಸ್ವಗತಭೇದ ವಿವರ್ಜಿತಂ ಸಮಾನವರ್ಜಿತಂ ಚ ಏಕಮೇವಾದ್ವಿತೀಯಂ ಸಮಾಭ್ಯುದಿಕವರ್ಜನಾತ್ ಸ್ವಗತಾನಾಂಚ ಭೇದಾನಾಂ ಅಭಾವಾತ್ ಬ್ರಹ್ಮಶಾಶ್ವತಂ. ಇದರ ವಿಚಾರವನ್ನು ಇಲ್ಲಿ ಹೇಳುತ್ತಾರೆ. ಭಗವಂತ ಏಕಮೇವ ಅದ್ವಿತೀಯ, ತಾನು ಒಬ್ಬನೇ, ತನಗಿಂತ ಇನ್ನೊಬ್ಬ ದ್ವಿತೀಯನಾದಂತಹ ವಸ್ತು ಇನ್ನೊಂದಿಲ್ಲವೇ ಇಲ್ಲ. ಆದ್ದರಿಂದ ಈ ಏಕಮೇವ ಅದ್ವಿತೀಯ ರೂಪನಾದಂತಹ ಭಗವಂತ ಅವನು ಒಬ್ಬನೇ ಅಂತಾಯಿತು. ಮತ್ತೊಂದು ಅದ್ವಿತೀಯ, ದ್ವಿತೀಯ ವಸ್ತುರಹಿತ, ಇನ್ನೊಂದು ದ್ವಿತೀಯವಾದಂತಹ ವಸ್ತು ಭಗವಂತನಿಗೆ ಸಮಾನವಾದಂತಹದ್ದು ಅದು ಯಾವ ಕಾಲಕ್ಕೂ ಕೂಡ ಇಲ್ಲವೇ ಇಲ್ಲ. ಆದ್ದರಿಂದ ಈ ಅದ್ವಿತೀಯನಾದಂತಹ ಭಗವಂತ ಅನೇಕ ಜೀವರುಗಳಿದ್ದು ಅನಂತ ಜೀವರಾಶಿಗಳಲ್ಲಿ ಒಂದಲ್ಲ ಎರಡಲ್ಲ ಅನೇಕವಾದಂತಹ ಜೀವರಾಶಿಗಳಲ್ಲಿ ತಾನು ಪ್ರವೇಶವನ್ನು ಮಾಡಿ ಏನು ಮಾಡ್ತಾನೆ? ಪ್ರತ್ಯೇಕ ಕರ್ಮವ ಮಾಡಿ ತಾನು ಅವರಲ್ಲಿ ಪ್ರವೇಶವನ್ನು ಮಾಡಿ ಅವರಲ್ಲಿ ಆ ಕರ್ಮಗಳನ್ನು ಅವರವರ ಯೋಗ್ಯತಾನುಸಾರವಾಗಿ ಕರ್ಮಗಳನ್ನು ಮಾಡಿಸ್ತಾನೆ. ಭಗವಂತ ಈ ಯಾವುದೆಲ್ಲ ಜೀವರಾಶಿಗಳಲ್ಲಿ ಇರ್ತಾನೋ ಆ ಎಲ್ಲ ಜೀವರಾಶಿಗಳಲ್ಲಿ ತಾನು ಇದ್ದುಕೊಂಡು ಅವರವರ ಯೋಗ್ಯತಾನುಸಾರವಾಗಿ ಕರ್ಮಗಳನ್ನು ಒಳ್ಳೆಯ ಸಾತ್ವಿಕರಾದಂತಹ ಜೀವರಾಶಿಗಳಲ್ಲಿ ಸಾತ್ವಿಕ ಕರ್ಮ, ರಾಜಸ ಜೀವರಾಶಿಗಳಲ್ಲಿ ರಾಜಸ ಕರ್ಮ,
ತಾಮಸ ಜೀವರಾಶಿಗಳಲ್ಲಿ ತಾಮಸ ಕರ್ಮ, ಹೀಗೆ ತಾನು ಅವರವರ ಯೋಗ್ಯತಾನುಸಾರವಾಗಿ ಅವರಲ್ಲಿ ಕರ್ಮವನ್ನು ಮಾಡಿಸಿ ಮೋಹಿಸ್ತಿಪ್ಪ. ಅವರು ಕೆಲವು ಸಂದರ್ಭದಲ್ಲಿ ಮೋಹಕ್ಕೆ ಒಳಗಾಗ್ತಾರೆ. ತಾವು ಆ ಪ್ರಕೃತಿಯ ಆ ಬಂಧನಕ್ಕೆ ಒಳಗಾದಂತೆ ತಾವು ಈ ಸತ್ವ, ರಜಸ್ಸು, ತಮಸ್ಸು ಇತ್ಯಾದಿಗಳ ಮೋಹಕ್ಕೆ ತಾವು ಒಳಗಾಗ್ತಾರೆ ಎಂಬುದಾಗಿ ಹೇಳ್ತಾರೆ, ತಿಳಿಸಿದಳೆ. ಆದರೆ ಈ ವಿಚಾರಗಳು ಅವರ ಅನುಭವಕ್ಕೆ ಬರೋದಿಲ್ಲ. ಮೋಹಕ್ಕೆ ಒಳಗಾಗಿ ಯಾವುದೋ ಭಗವಂತನ ಮಾಯಾಶಕ್ತಿಯ ಮೋಹಕ್ಕೆ ಒಳಗಾಗಿ ಅವರಿಂದ ಬೇರೆ ಬೇರೆ ರೀತಿಯಾದಂತಹ ಕರ್ಮಗಳನ್ನು ಭಗವಂತ ಮಾಡಿಸ್ತಾನೆ. ಮತ್ತು ಈ ದೇಹದಲ್ಲಿ ಮೂಕ ಬಧಿರಾಂಧನಾಮಕ ಭಗವಂತ ಏನು ಮಾಡ್ತಾನೆ, ಮೂಕ, ಕಿವುಡ, ಕುರುಡ ಇತ್ಯಾದಿ ರೀತಿಯಾಗಿ ಅವರಿಗೆ ಯಾವುದೂ ಕೂಡ ಅವರಿಗೆ ಗೊತ್ತಾಗುವುದಿಲ್ಲ. ಕೆಲವು ಸಂದರ್ಭದಲ್ಲಿ ಮೂಕರಾಗಿರ್ತಾರೆ, ಕಣ್ಣು ಕಾಣುವುದಿಲ್ಲ, ಕುರುಡರಾಗಿರ್ತಾರೆ. ಹೀಗೆ ಅವರು ಈ ರೀತಿಯಾಗಿ ತಮ್ಮ ಕರ್ಮಗಳನ್ನು ಅವರು ಮಾಡಿಸ್ತಾ ಇರ್ತಾನೆ ಭಗವಂತ. ಅಂತಹ ಭಗವಂತ ಆ ಕರ್ಮಗಳನ್ನು ಮಾಡಿ ಇನ್ನೊಂದು ಏನು ಅಂತ ಕೇಳಿದ್ರೆ, ಈ ಮೂಕ, ಬಧಿರ, ಅಂಧಾದಿ ನಾಮಕ ಅಂತ ಹೇಳ್ತಾರೆ. ಇದು ಮೂಕ, ಕಿವುಡ, ಕರುಡ ಇದೆಲ್ಲವೂ ಕೂಡ ಭಗವಂತನದ್ದೇ ಶಬ್ದಗಳು. ಯಾಕೆ ಅಂತ ಕೇಳಿದ್ರೆ, ದುಃಖಿ ಬದ್ಧ ಅವರಾಧ್ಯಾಸ್ತು ತದೇಯತ್ವ ಹೇತುತಃ ಶಬ್ದಾ ಬ್ರಹ್ಮಣಿ ವರ್ತಂತೆ ರಾಜ್ಞೀಯತ್ವತ್ ಪರಾಜಯ ಸ್ವಾತಂತ್ರ್ಯಂ ತದ್ಗತತ್ವಂಚ ಶಬ್ದವೃತ್ತೈರ್ಹಿ ಕಾರಣಂ. ಇದನ್ನು ಹೇಗೆ ನಾವು ಸಮನ್ವಯ ಮಾಡಬೇಕು ಕೇಳಿದರೆ, ಶಬ್ದಾ ಬ್ರಹ್ಮಣಿ ವರ್ತಂತೆ, ದುಃಖಿ, ಬದ್ಧ, ಅವರ ಇತ್ಯಾದಿಗಳು ಶಬ್ದಗಳಿದೆ. ದುಃಖವುಳ್ಳವನು ಮತ್ತು ಬಂಧಕ್ಕೆ ಒಳಗಪಟ್ಟವನು, ಇನ್ನು ಅವರ ಇತ್ಯಾದಿ ಶಬ್ದಗಳಲ್ಲಿದೆ. ಈ ಎಲ್ಲ ಶಬ್ದಗಳು ಭಗವಂತನಲ್ಲಿ ಹೇಗೆ ಸಮನ್ವಯವಾಗ್ತದೆ ಕೇಳಿದರೆ, ದುಃಖಿ, ಬದ್ಧ ಇತ್ಯಾದಿ ಶಬ್ದಗಳು ಬ್ರಹ್ಮಣಿ ವರ್ತಂತೆ. ಇದೆಲ್ಲ ಶಬ್ದಗಳು ಕೂಡ ಭಗವಂತದಲ್ಲಿಯೇ ಇರುವಂತಹದ್ದು, ಭಗವಂತನಿಗೇ ಸಮನ್ವಯವನ್ನು ಮಾಡುವಂತಹದ್ದು. ಯಾಕೆ ಕೇಳಿದರೆ, ತದೇಯತ್ವ ಹೇತುತಃ ಎಲ್ಲ ಶಬ್ದಗಳು ಕೂಡ ತತ್ ಅಧೀನವತ್ವಾತ್, ಅದೆಲ್ಲ ಶಬ್ದಗಳು ಕೂಡ ಅವನ ಅಧೀನವಾಗಿ ಇದೆ. ಆದ್ದರಿಂದಾಗಿ ಅದನ್ನು ನಾವು ಕರೆಯುವಂತಹದ್ದು ತದಧೀನತ್ವ ಹೇತುತಃ. ರಾಜ್ಯತ್ವತ್ ಪರಾಜಯ, ರಾಜ ಗೆದ್ದ ಅಂತ ಹೇಳಿದರೆ, ರಾಜ ವಾಸ್ತವಿಕವಾಗಿ ಯುದ್ಧವನ್ನು ಮಾಡುವಂತಹದ್ದು ಹೋಗಬೇಕು ಅಂತ ಇಲ್ಲ. ಆದರೆ ರಾಜನ ಪರಿವಾರದಲ್ಲಿರುವಂತಹ ಸೈನಿಕರು ಯುದ್ಧವನ್ನು ಮಾಡಿ ಅವರು ಯಾವ ರೀತಿಯಾಗಿ ಗೆಲುವನ್ನು ಸಂಪಾದಿಸಿಕೊಂಡು ಬರ್ತಾರೋ ಅದೇ ರೀತಿಯಾಗಿ ಭಗವಂತನಲ್ಲಿ ಆ ಶಬ್ದಗಳು ಏನು ಎಲ್ಲ ಶಬ್ದಗಳು ಕೂಡ ಅದು ಸಮನ್ವಯವಾಗುವಂತಹದ್ದು ಅಂತ ನಾವು ಅರ್ಥವನ್ನು ಮಾಡಬೇಕು. ರಾಜ್ಞೀಯದ್ವತ್ ಪರಾಜಯ ಸ್ವಾತಂತ್ರ್ಯಂ ತದ್ಗತತ್ವಂಚ, ಸ್ವಾತಂತ್ರ್ಯ ಎಲ್ಲ ಗುಣಧರ್ಮಗಳು ಕೂಡ ಭಗವಂತನಲ್ಲಿಯೇ ಇರುವಂತಹದ್ದು, ಭಗವಂತನದ್ದೇ ಮುಖ್ಯವಾದಂತಹ ಗುಣಧರ್ಮಗಳು ಎಂಬಂತಹ ವಿಚಾರವನ್ನು ಇಲ್ಲಿ ಇದಕ್ಕೆ ಅನುವ್ಯಾಖ್ಯಾನದಲ್ಲಿ ಆಚಾರ್ಯರು ಇದನ್ನು ತೋರಿಸಿಕೊಟ್ಟಿದ್ದಾರೆ. ಆದ್ದರಿಂದ ಭಗವಂತನಲ್ಲಿ ಎಲ್ಲ ರೀತಿಯಾದಂತಹ ಶಬ್ದಗಳು, ಎಲ್ಲ ರೀತಿಯಾದಂತಹ ಶಬ್ದಗಳು ಭಗವಂತನಲ್ಲಿ ಇದು ಸಮನ್ವಯವಾಗ್ತದೆ ಎಂಬುದಾಗಿ ಹೇಳುತ್ತಾರೆ. ಅದಾದ ಮೇಲೆ ಭಗವಂತನಲ್ಲಿ ಎಲ್ಲ ಶಬ್ದಗಳು ಕೂಡ ಅವನಲ್ಲಿ ಈ ಕಳೆಯವರದೊಳಗೆ ಮೂಕ, ಬಧಿರಾಂಧಾದಿ ನಾಮಕ, ಕೆಲವು ಶಬ್ದದಲ್ಲಿ ಮೂಕ, ಬಧಿರ ಮತ್ತು ಅಂಧ ಇತ್ಯಾದಿ ನಾಮಕನಾಗಿ ತಾನು ಇರ್ತಾನೆ. ಇದ್ದುಕೊಂಡು ಈ ಕಳೆಯವರದೊಳಗೆ ಈ ದೇಹದಲ್ಲಿ ತಾನು ಆ ಶಬ್ದಗಳಿಂದಾಗಿ ತಾನು ಹೇಳಲ್ಪಡ್ತಾನೆ. ಇದ್ದುಕೊಂಡು ಮಾಕಳತ್ರನೌಕಿಕ ಭಗವಂತ, ಈ ರಮಾಪತಿಯಾದಂತಹ ಭಗವಂತ ಅಲೌಕಿಕ, ಇದು ಸಾಮಾನ್ಯವಾದಂತಹ ವ್ಯಕ್ತಿಗಳಿಗೆ ಇದನ್ನು ಅರ್ಥೈಸಿಕೊಳ್ಳಿಕ್ಕಾಗದೇ ಇರುವಂತಹದ್ದು. ಅಂತಹ ಅಲೌಕಿಕವಾದಂತಹ ಮಹಿಮೆ ಉಳ್ಳಂತಹ ಭಗವಂತನನ್ನು ಯಾವ ರೀತಿಯಾಗಿ ಹೇಳುವಂತಹದ್ದು ಎಂಬುದಾಗಿ ದಾಸರು ಹೇಳುತ್ತಾರೆ. ಭಗವಂತನ ಈ ಎಲ್ಲ ಈ ಅನಂತ ಸಂಖ್ಯಾಕವಾದಂತಹ ಜೀವರಲ್ಲಿ ಭಗವಂತ ಬದಿರ, ಕಳೆಯವರ
ಮತ್ತು ಬೇರೆ ಬೇರೆ ಶಬ್ದಗಳಿಂದಾಗಿ ತಾನು ಹೇಳಲ್ಪಡ್ತಾನೆ. ಆದರೆ ಹೇಳಲ್ಪಡುವಂತಹದ್ದು ಕೇವಲ ಆ ವಾಚ್ಯ ಅವನಲ್ಲಿ ಹೇಳಲಿಕ್ಕೆ ಮಾತ್ರ. ಆದರೆ ಅದರಲ್ಲಿ ಅದರ ಅರ್ಥ ಅದರ ಭಿನ್ನವಾದಂತಹ ಅಲೌಕಿಕವಾದಂಥ ಅರ್ಥವನ್ನು ಬೇಕಾದರೂ ಹೇಳ್ಬೋದು. ಆದರೆ ಮೇಲ್ನೋಟಕ್ಕೆ ಕಾಣುವಂತಹ ಅರ್ಥ ಭಗವಂತ ಮೂಕ, ಭಗವಂತ ಅಂಧ ಇತ್ಯಾದಿ ಬಧಿರ ಇತ್ಯಾದಿ ಶಬ್ದಗಳು ಭಗವಂತನಲ್ಲಿ ಅದು ನೇರವಾಗಿ ಅರ್ಥವನ್ನು ಮೇಲ್ನೋಟಕ್ಕೆ ಕಾಣುವಂತಹ ಅರ್ಥವನ್ನು ಅದು ಹೇಳೋದಿಲ್ಲ. ಅದು ಭಗವಂತನ ಮಹಿಮೆಯನ್ನೇ ಅದು ಸಾರುವಂತಹದ್ದು ಎಂಬಂತಹ ದೋಷವಾಚಕ ಶಬ್ದಗಳಲ್ಲ. ಭಗವಂತನಿಗೆ ಆ ಎಲ್ಲ ಶಬ್ದಗಳು ಕೂಡ ಅದು ಅವನ ಗುಣವಾಚಕ ಶಬ್ದಗಳೇ ಆಗ್ತವೆ ಎಂಬುದಾಗಿ ಅದನ್ನು ತಿಳಿಸಿ, ಇದಕ್ಕೆ ಅನುವ್ಯಾಖ್ಯಾನದ ಅರ್ಥವನ್ನು ಅನುವ್ಯಾಖ್ಯಾನದ ಪರಮ ಅರ್ಥವನ್ನು ಇಲ್ಲಿ ತಿಳಿಸಿಕೊಟ್ಟು ಮಹಾಮಹಿಮೆಗೆ ನಂಬೆ ಅಂತಹ ಮಹಾಮಹಿಮನ ಭಗವಂತನ ಮಹಿಮೆಯನ್ನು ಯಾರೂ ಕೂಡ ಸಾಮಾನ್ಯವಾದಂಥವರು ತಿಳ್ಕೊಳ್ಳಿಕ್ಕೆ ಅದು ಅಸಾಧ್ಯ ಎಂಬುದಾಗಿ ಹೇಳುತ್ತಾರೆ. ಸರ್ವನಾಮಕ ಭಗವಂತ ಎಲ್ಲ ಶಬ್ದಗಳಲ್ಲಿಯೂ ಕೂಡ ತಾನು ವಾಚ್ಯ ಅಂತ ಎಂಬುದಾಗಿ ಹೇಳಿ ಅದಾದ ಮೇಲೆ ಮುಂದೆ ಲೋಕಬಂಧು, ಲೋಕನಾಥ ಇತ್ಯಾದಿ ಶಬ್ದಗಳ ಒಂದಷ್ಟು ಚಿಂತನೆಯನ್ನು ಇಲ್ಲಿ ಹೇಳುತ್ತಾರೆ. ಅದನ್ನು ಉಪನಿಷತ್ ಏನು ಲೋಕಬಂಧು, ಲೋಕನಾಥ, ವಿಶೋಕ, ಭಕ್ತರ ಶೋಕನಾಶನ, ಶ್ರೀಕರಾರ್ಚಿತ, ಶೋಕ ಮೊದಲಂದಲಿಪ್ಪ ಸರ್ವರುಳು ಸಾಕುವನು ಸಜ್ಜನರ ಪರಮಕೃಪಾಕರೇಶ ಪಿನಾಕಿ ಸನ್ನುತ ಸ್ವೀಕರಿಸುವಾನದರು ಕೊಟ್ಟ ಸಮಸ್ತ ಕರ್ಮಗಳ ಭಗವಂತ ಅವನ ಒಂದೊಂದು ಶಬ್ದಗಳ ಅರ್ಥವನ್ನು ಇಲ್ಲಿ ಬಿಡಿಸಿ ಹೇಳ್ತಾರೆ. ಏನು ಭಗವಂತ ಲೋಕಬಂಧು, ಯಾಕೆ ಅವನು ಲೋಕೈಕ ಬಂಧು, ಲೋಕದ ಏಕಮಾತ್ರ ಬಂಧುವಾಗಿರತಕ್ಕಂಥವನು. ಯಾಕೆ ಅಂತ ಕೇಳಿದ್ರೆ ಭಗವಂತನನ್ನು ಬಿಟ್ಟು ಅನ್ಯರು ಬಂಧು ಅಂತ ಆಗಿ ಇಲ್ಲಿಗೆ ಸಾಧ್ಯ ಇಲ್ಲ. ಜಗತ್ತಿನಲ್ಲಿ ಲೋಕಸ್ತು ಭುವನೇಜನೆ, ಯಾರು ಸಾತ್ವಿಕರಿದ್ದಾರೆ, ಯಾರು ಸಜ್ಜನರಿದ್ದಾರೆ, ಅವರು ಏನು ಚಿಂತನೆಯನ್ನು ಮಾಡ್ತಾರೆ ಕೇಳಿದ್ರೆ ನನಗೆ ಬಂಧು ಅಂತ ಯಾರಾದರೂ ಇದ್ದರೆ ಅದು ಕೇವಲ ಭಗವಂತ ಮಾತ್ರ. ಆದ್ದರಿಂದ ಅವನು ಲೋಕಬಂಧು. ಭಗವಂತ ನಮಗೆಲ್ಲ ಲೋಕವೇ ಬಂಧುವಾಗಿರುವಂತಹದ್ದು. ಆದರೆ ಭಗವಂತ ಲೋಕಕ್ಕೆ ಬಂಧು, ಈ ಜಗತ್ತಿಗೆ ಬಂಧುವಿನಂತೆ ಈ ಜಗತ್ತನ್ನು ಉದ್ಧಾರ ಮಾಡುವವನು ಲೋಕಬಂಧು. ಲೋಕವೇ ನಾಥ, ಇಡೀ ಲೋಕಗಳ ಒಡೆಯ ಲೋಕನಾಥ. ಲೋಕವೇ ನಾಥ ಅಲ್ಲ, ಭಗವಂತನಿಗೆ ಲೋಕಗಳಿಗೆ ನಾಥ ಭಗವಂತ. ನಮಗಾಗುವಾಗ ಇದೆಲ್ಲವೂ ಕೂಡ ಷಷ್ಠಿ ಸತ್ಪುರುಷವಾಗಿ ನಾವು ಇದನ್ನು ಅರ್ಥ ಮಾಡ್ತೇವೆ. ಹೇಗೆ ಅಂತ ಕೇಳಿದರೆ ಭಗವಂತ ಲೋಕಕ್ಕೆ ನಾಥ, ಆದರೆ ನಮಗೆ ಆಗುವಾಗ ಲೋಕವೇ ನಾಥ. ನಮಗೆ ಆಶ್ರಯ ಯಾರು, ನಮಗೆ ಸ್ವಾಮಿ ಯಾವುದು ಕೇಳಿದರೆ ಜಗತ್ತೇ. ಜಗತ್ತಿನಲ್ಲಿರುವಂತಹವರೇ ನಮಗೆ, ಜಗತ್ತಿನಲ್ಲಿರುವಂತಹ ವ್ಯಕ್ತಿಗಳು, ಜಗತ್ತಿನಲ್ಲಿರುವಂತಹ ಪದಾರ್ಥಗಳು, ಇದೇ ನಮಗೆ ನಾಥ, ಇದೇ ನಮಗೆ ಸ್ವಾಮಿ. ಆದರೆ ಭಗವಂತ ಇಡೀ ಜಗತ್ತಿಗೆ ಸ್ವಾಮಿ. ಈ ಎರಡೂ ರೀತಿಯಾದಂತಹ ಅರ್ಥ ವ್ಯತ್ಯಾಸವನ್ನು ನಾವು ಗಮನಿಸಿಕೊಳ್ಳಬೇಕು. ಲೋಕಬಂಧು, ಲೋಕನಾಥ ಈ ಎರಡೂ ಅರ್ಥಗಳು. ಇನ್ನು ವಿಶೋಕ, ವಿಗತಃ ಶೋಕ. ಭಗವಂತ ವಿಶೋಕ, ಅವನು ವಿಗತಃ ಶೋಕ, ಅವನಿಗೆ ವಿಶಿಷ್ಟವಾದಂತಹ ಶೋಕ ಇಲ್ಲವೇ ಇಲ್ಲ. ಶೋಕ ಅದು ಜಗತ್ತಿಗಿರುವಂತಹದ್ದು. ಯಾಕೆ ಭಗವಂತ ಶೋಕಗಳಿಂದ ರಹಿತ, ವಿಶೋಕ, ವಿಗತಃ ಶೋಕ, ಎಲ್ಲ ಶೋಕಗಳು ಕೂಡ ಇವನಿಂದ ದೂರಕ್ಕೆ ಹೋಗಿವೆ. ಅಂತಹ ಭಗವಂತ ವಿಶೋಕ ಮತ್ತು ಶೋಕನಾಶನ. ಯಾರನ್ನು ತಾನನ್ನು ಉಪಾಸನೆ ಮಾಡ್ತಾರೆ, ದ್ರೌಪದಿಯಾದಿಗಳು, ವಿದುರಾದಿಗಳು, ಪ್ರಹ್ಲಾದಾದಿಗಳು, ಇದೇ ಬೇಕಾದಷ್ಟು ದೃಷ್ಟಾಂತಗಳು ನಮಗೆ. ಭಗವಂತ ಏನು ಮಾಡಿದ? ಶೋಕನಾಶನ. ಕುಂತಿಯ ಇತ್ಯಾದಿ ಜ್ಞಾನಿಗಳ ಯಾರು ಸಾತ್ವಿಕರಿದ್ದಾರೆ, ಯಾರು ಅವನನ್ನು ಸರಿಯಾದಂತಹ ರೀತಿಯಲ್ಲಿ ತಿಳಿಸ್ತಾರೆ ಅವರ ಭಗವಂತ ಶೋಕವನ್ನು ನಾಶಯತಿ. ಎಲ್ಲ ಶೋಕಗಳನ್ನು ನಾವು ಯಾವುದರಿಂದ ಒದ್ದಾಡ್ತಾ ಇದ್ದೇವೆ ಆ ಎಲ್ಲ ಶೋಕಗಳನ್ನು ಕೂಡ ಭಗವಂತ ನಾಶ ಮಾಡ್ತಾನೆ. ಶೋಕನಾಶನ ಶ್ರೀಕರಾರ್ಚಿತ, ಲಕ್ಷ್ಮೀದೇವಿಯ
ಲಕ್ಷ್ಮೀದೇವಿಯಿಂದ ಪೂಜೆಗೊಳ್ಳಲಿಕ್ಕೆ ಯೋಗ್ಯ. ಶ್ರೀಕರ ಭಗವಂತ ಯಾರ ಅಧೀನರಾಗಿ ಲಕ್ಷ್ಮೀದೇವಿ ಇರ್ತಾಳೆ ಕೇಳಿದರೆ ಭಗವಂತನ ಅಧೀನವಾಗಿ ಅವಳಿರುವಂತಹದ್ದು. ಅವಳು ಏನಾದರೂ ಒಂದು ಮಾಡ್ತಾಳೆ ಅಂತಾದರೆ ಅದು ಭಗವಂತನ ಕಡೆಗಣ್ಣ ನೋಟ. ಯಸ್ಯಾಹ ಅಪಾಂಗಲವ ಮಾತೃತ ಊರ್ಜಿತಾ ಸಾ ಶ್ರೀರತ್ಕಟಾಕ್ಷ ಬಲವತ್ ತೇಜತನ್ನಮಾಮಿ ಅಂತ ಹೇಳಿದಾಗ ಭಗವಂತನ ಆ ಕೃಪಾಕಟಾಕ್ಷ ಕೃಪೆಯ ಕಡೆಗಣ್ಣ ನೋಟದಿಂದಾಗಿ ಅವಳು ಎಲ್ಲವನ್ನೂ ಕೂಡ ಮಾಡಲಿಕ್ಕೆ ಸಾಮರ್ಥ್ಯವುಳ್ಳವಳು. ಅದರಿಂದ ಶ್ರೀಕರಾರ್ಚಿತ ಶೋಕದಂದಲಿಪ್ಪ ಅವಳು ಏನು ಮಾಡ್ತಾಳೆ, ಎಲ್ಲರ ಜೊತೆಗೆ ಇದ್ದುಕೊಂಡು ಅಂದದಲಿಪ್ಪ ಚೆನ್ನಾಗಿರ್ತಾಳೆ. ಏನಿದ್ರೂ ಕೂಡ ಯಾವುದೇ ನಾಶ, ಯಾವುದೇ ಅವಳಿಗೆ ಕೆಟ್ಟದ್ದರ ಸಂಪರ್ಕ ಅವರಿಗೆ ಆಗೇ ಇಲ್ಲ. ಎಲ್ಲರ ಜೊತೆಗಿದ್ದುಕೊಂಡು ಕೂಡ ಯಾವುದರದ್ದೂ ಕೂಡ ಸಂಪರ್ಕ ಭಗವಂತನಿಗೆ ಆಗೋದಿಲ್ಲ. ಶೋಕದ ಅಂದದಲಿಪ್ಪ ಒಳಗಿದ್ದಾನೆ, ಒಳಗಿದ್ದುಕೊಂಡು ಯಾವ ನಾಶಗಳಾಗಲಿ, ಯಾವುದೇ ದೋಷಗಳಾಗಲಿ, ಯಾವುದೇ ರೀತಿಯಾದಂತಹ ಹಾನಿಗಳಾಗಲಿ ಅವನಿಗೆ ಆಗೋದೇ ಇಲ್ಲ. ಇದ್ದಾನೆ, ಚೆನ್ನಾಗಿರ್ತಾನೆ, ಯಾವುದೇ ರೀತಿಯಾದಂತಹ ಹಾನಿ ಅವನಿಗೆ ಬರೋದೇ ಇಲ್ಲ. ಶೋಕದ ಅಂದದಲಿಪ್ಪ ಎಲ್ಲರೊಳಗಿದ್ದುಕೊಂಡು ಜೀವನಿಗೆ ಆಗುವಂತಹ ದೋಷಗಳು ಅಥವಾ ಜೀವಗತವಾದಂತಹ ದೋಷಗಳು ಅಥವಾ ಜೀವಗತವಾದಂತಹ ಏನೋ ಅದು ಭಗವಂತನಿಗೆ ಉಂಟಾ ಕೇಳಿದರೆ ಇಲ್ಲವೇ ಇಲ್ಲ. ಭಗವಂತ ತನ್ನ ಅದ್ಭುತವಾಗಿ ಯಾವುದೇ ರೀತಿಯಾದಂತಹ ಬಾಹ್ಯವಾದಂತಹ ಸಂಪರ್ಕ ಅವನಿಗೆ ಆಗೋದಿಲ್ಲ. ತಾನು ಶೋಕದಿಂದ ಸರ್ವರು ಸಾಕುವನು ಸಜ್ಜನರ, ತಾನು ಇದ್ದುಕೊಂಡು ಯಾರು ಅವನನ್ನು ಸ್ತುತಿ ಮಾಡ್ತಾರೆ ಅಂಥವರಿಂದ ಸ್ತುತಿಸಲು ಯೋಗ್ಯನಾದವರಿಂದ ಉದ್ಧಾರ ಮಾಡ್ತಾನೆ. ಕರ್ಮಕೃಪಾಕರೇಶ ಸಾಕುವನು ಸಜ್ಜನರ ಪರಮಕೃಪಾಳು. ಯಾರನ್ನು ಭಗವಂತನ ಕೃಪಾಳುತನಕ್ಕೆ ಬೇಕಾದಷ್ಟು ಉದಾಹರಣೆಗಳನ್ನು ನಾವು ಭಾಗವತ, ರಾಮಾಯಣ, ಮಹಾಭಾರತಗಳಲ್ಲಿ ನೋಡ್ಬೋದು. ಬೇಕಾದಷ್ಟು ಅವನ ಕೃಪಾಳುತನತ್ವವನ್ನು ಎಲ್ಲಿ ಅವನು ಭೀಷ್ಮಾದಿಗಳಲ್ಲಿ, ಅದೇ ರೀತಿಯಾಗಿ ಅರ್ಜುನಾದಿಗಳಲ್ಲಿ, ವಿದುರಾದಿಗಳಲ್ಲಿ, ಹೀಗೆ ಒಂದಲ್ಲ ಒಂದು ಇನ್ನು ನಾವು ಮತ್ಸ್ಯಾದಿ ಅವತಾರಗಳನ್ನು ನೋಡಿದಾಗೂ ಕೂಡ ಭಗವಂತ ಜಯ ವಿಜಯರಾದಿಗಳಲ್ಲಿಯೂ ಕೂಡ ತಾನು ತನ್ನ ಕರುಣಾಪೂರ್ಣವಾದಂತಹ ದೃಷ್ಟಿಯಿಂದಾಗಿ ತಾನು ಅವರಿಗೋಸ್ಕರ ತಾನು ಅವತಾರವನ್ನು ಮಾಡಿ ತಾನು ಬಂದ ಅಂತಹ ಪರಮಕೃಪಾಳುವಾಗಿರತಕ್ಕಂತಹ ಭಗವಂತ ಪಿನಾಕಿ ಸನ್ಮುತ. ಪಿನಾಕ ರುದ್ರನ ಧನುಸ್ಸಾಗಿರುವಂತಹದ್ದು ಆ ಪಿನಾಕ ಉಳ್ಳವನು ಯಾರು? ರುದ್ರದಿಂದಾಗಿಯೂ ಕೂಡ ಸ್ತುತ್ಯ. ಸಹಸ್ರನಾಮದಲ್ಲಿ ಕೇಳುವಂತಹ ಮಾತಿದೆ. ಪಿನಾಕ ಅಲ್ಲಿ ರಾಮನ ಮಂತ್ರವನ್ನು ಜಪಿಸು ಅಂತ ಹೇಳಿಕೊಂಡು ಕೇಳುವಾಗ ಆ ರುದ್ರದೇವರಿಂದಲೂ ಕೂಡ ಜಪಿಸಲು ಯೋಗ್ಯವಾಗಿರುವಂತಹದ್ದು ಯಾವುದು ಕೇಳಿದರೆ ಅದು ಈ ಭಗವಂತನ ಮಂತ್ರಗಳು. ಅಂತಹ ಪಿನಾಕ ರುದ್ರದೇವರಿಂದಲೂ ಕೂಡ ನಮಸ್ಕರಿಸಲು ಯೋಗ್ಯವಾಗಿರತಕ್ಕಂತಹ ಭಗವಂತ ಸ್ವೀಕರಿಸುವ ತಾನದು. ಅವನು ಏನು ಮಾಡ್ತಾನೆ ಕೇಳಿದರೆ ಎಲ್ಲ ಕರ್ಮಗಳನ್ನು ಯಾರು ತನಗೆ ಶರಣಾಗ್ತಾರೆ ಅವರ ಎಲ್ಲ ಕರ್ಮಗಳನ್ನು ಕೂಡ ತಾನು ಸ್ವೀಕಾರ ಮಾಡಿ ಅವರಿಗೆ ಉದ್ಧಾರವನ್ನು ಮಾಡುತ್ತಾನೆ. ಅದಕ್ಕೋಸ್ಕರ ನಾವು ಕರ್ಮವನ್ನು ಅರ್ಪಣೆ ಮಾಡಬೇಕು. ಯಾರಿಗೆ ಕೇಳಿದರೆ ಕರ್ಮದ ಅಧಿಪತಿಯಾಗಿರುವಂತಹ ಭಗವಂತನಿಗೇನೆ. ಕರ್ಮದ ಸ್ವಾಮಿ, ಕರ್ಮದ ಆಧಿಪತ್ಯ ಯಾರಲ್ಲಿರುವಂತಹದ್ದು? ಯಾರ್ಯಾರಲ್ಲೋ ಕರ್ಮದ ಆಧಿಪತ್ಯ ಇಲ್ಲವೇ ಇಲ್ಲ. ಕರ್ಮ ಯಾರ ಅಧೀನವಾಗಿ ಆಗುವಂತಹದ್ದು? ದೇಹದಲ್ಲಿ ಕರ್ಮಗಳಾಗ್ತವೆ. ದೇಹದಲ್ಲಿ ಆಗುವ ಕರ್ಮಗಳು ಅದಕ್ಕೆ ಮೂಲ ಶಕ್ತಿ ಯಾರು ಕೇಳಿದರೆ ಭಗವಂತ. ಭಗವಂತ ಆ ದೇಹದಲ್ಲಿ ಇದ್ದುಕೊಂಡು ಬೇರೆ 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 ರೀತಿಯಾದಂತಹ ಕರ್ಮಗಳನ್ನು, ಬೇರೆ ಬೇರೆ ರೀತಿಯಾದಂತಹ ಕ್ರಿಯೆಗಳನ್ನು
ಭಗವಂತ ಮಾಡ್ತಾನೆ ಎಂಬುದಾಗಿ ಹೇಳ್ತಾರೆ. ಅದಕ್ಕೋಸ್ಕರ ಉಪಾಸನೆ ನಮಗೆ ಇದೆಲ್ಲವೂ ಕೂಡ ಉಪಾಸನೆಗೆ ಬೇಕಾಗಿರುವಂತಹದ್ದು. ಈ ಎಲ್ಲ ಶಬ್ದಗಳು ಎಲ್ಲವುಗಳು ಕೂಡ ಭಗವಂತನನ್ನು ನಮಗೆ ಯಾವ ರೀತಿಯಾಗಿ ಫಲ ಬೇಕು, ನಾವು ಭಗವಂತನನ್ನು ಲೋಕಬಂಧು ಅಂತ ಉಪಾಸನೆ ಮಾಡೋಣ. ಲೋಕಬಂಧು, ಲೋಕನಾಥ, ಶೋಕನಾಶನ, ಶ್ರೀಕರಾರ್ಚಿತ, ಯಾವ ಕಾಲಕ್ಕೂ ಕೂಡ ದುಃಖಗಳ ಸಂಬಂಧ ಇಲ್ಲದೇ ಇರುವವನು. ಅದಾದ ಮೇಲೆ ಸಜ್ಜನರನ್ನು ಉದ್ಧಾರ ಮಾಡ್ತಾನೆ. ಅದಾದ ಮೇಲೆ ಪರಮಕೃಪಾಳು ಭಗವಂತ, ಪಿನಾಕಿ ಸನ್ಮತ, ರುದ್ರದೇವರಿಂದ ವಂದ್ಯ, ಎಲ್ಲವನ್ನೂ ಕೂಡ ನಮಗೆ ಜೀವನಿಗೆ ಉದ್ದೇಶವಾಗಿಟ್ಟುಕೊಂಡು ಹೇಳಿರುವಂತಹದ್ದು. ಜೀವರಾಶಿಗಳು ಏನು ಮಾಡಬೇಕು, ಜೀವರಾಶಿಗಳ ಕರ್ತವ್ಯವೇನು ಕೇಳಿದರೆ ಭಗವಂತನನ್ನು ಉಪಾಸನೆ ಮಾಡುವಾಗ ಎಲ್ಲ ರೀತಿಯಾದಂತಹ ಉಪಾಸನೆಗಳನ್ನು ಮಾಡಬೇಕು. ಅದರಿಂದಾಗಿ ಜೀವನಿಗೆ ಅನುಗ್ರಹವಾಗ್ತದೆ. ಭಗವಂತ ಜೀವರಿಗೆ ಅನುಗ್ರಹ ಮಾಡಲಿಕ್ಕೆ ಎಲ್ಲ ರೀತಿಯಾದಂತಹ ಉಪಾಸನೆಗಳು ಸಹಕಾರಿ. ಅವನಿಗೆ ಅನುಗ್ರಹ ಬೇಕು, ಅವನಿಗೆ ತಾನು ಒಳ್ಳೆಯ ರೀತಿಯಾದಂತಹ ಅನುಗ್ರಹವನ್ನು ಪಡೆದುಕೊಳ್ಳಬೇಕು ಅಂತಾದರೆ ಎಲ್ಲ ರೀತಿಯಾದಂತಹ ಉಪಾಸನೆಗಳನ್ನು ಮಾಡಬೇಕು ಎಂಬಂತಹ ದೃಷ್ಟಿಯಿಂದಾಗಿ ನಮಗೆ ತೋರಿಸಿಕೊಟ್ಟಿರತಕ್ಕಂತಹದ್ದು. ಆದ್ದರಿಂದ ಎಲ್ಲ ರೀತಿಯಾದ ಎಲ್ಲ ಉಪಾಸನೆಗಳನ್ನು ಜೀವರಾಶಿಗಳು ಕರ್ತವ್ಯ, ಇತಿಕರ್ತವ್ಯ ಮಾಡಲೇಬೇಕು ಎಂಬಂತಹ ನಮಗೆ ಹೇಳ್ತಾರೆ. ಮತ್ತು ಸ್ವೀಕರಿಸುವನು ಆತರು ಕೊಟ್ಟ ಸಮಸ್ತ ಕರ್ಮಗಳ ಎಲ್ಲ ಕರ್ಮಗಳನ್ನು ಕೂಡ ಅವನಿಗೆ ಅರ್ಪಣೆ ಮಾಡಬೇಕು. ಯಾರು ಸಾತ್ವಿಕರಿದ್ದಾರೆ ಎಲ್ಲ ಕರ್ಮಗಳನ್ನು ಕೂಡ ಅವನಿಗೆ ಅರ್ಪಣೆ ಮಾಡ್ತಾರೆ. ಅವರು ಕೊಟ್ಟಿರುವಂತಹ ಎಲ್ಲ ಕರ್ಮಗಳನ್ನೂ ಕೂಡ ಭಗವಂತ ಸ್ವೀಕಾರ ಮಾಡಿ ಅವರನ್ನು ಉದ್ಧಾರ ಮಾಡ್ತಾನೆ ಎಂಬುದಾಗಿ ಹೇಳ್ತಾರೆ. ಇದು ನಮಗೆ ದಾಸರು ಎಲ್ಲ ಉಪನಿಷತ್ತುಗಳ ಎಲ್ಲ ವಿಚಾರಗಳ ಹಿನ್ನೆಲೆಯಂತಾಗಿ ನಮಗೆ ಕೊಟ್ಟಿರುವಂತಹದ್ದು. ಅಹಿತ ಪ್ರತಿಮೆಗಳೆನಿಸುವವು ಗೇಹಾಪತ್ಯ ಸತಿಸಾಧನ, ಲೋಹಕಾಷ್ಟಶಿಲಾಮೃದಾತ್ಮಕವಾದ ದ್ರವ್ಯಗಳ ಸ್ನೇಹದಲ್ಲಿ ಪರಮಾತ್ಮನೆಸಗಿ ಪರಮಾತ್ಮನೆಗೆ ಧನೆಂದರಿತು ಅನುದಿನದಿ ಸಮೂಹಕ್ಕೊಳಗಾಗದಲೆ ಪೂಜಿಸು ಸರ್ವನಾಮಕನ. ಭಗವಂತ ಬೇರೆ ಬೇರೆ ರೀತಿಯಾದಂತಹ ಮೋಹಕ್ಕೆ ನಾವು ಒಳಗಾಗಬಾರದು ಎಂಬಂತಹ ಒಂದು ವಿಚಾರವನ್ನು ಇಲ್ಲಿ ಹೇಳ್ತಾರೆ. ಯಾಕೆ ಅಂತ ಕೇಳಿದರೆ, ಏನೆಲ್ಲ ನಮಗೆ ಅಹಿತ ಪ್ರತಿಮೆಗಳೆನಿಸುವವು, ನಮಗೆ ಕೊಟ್ಟಿರುವಂತಹ ಪ್ರತಿಮೆಗಳು ಯಾವುದೆಲ್ಲ? ದೇಹವನ್ನು ಕೊಟ್ಟಿದ್ದಾನೆ, ಗೇಹ ಮನೆ ಕೊಟ್ಟಿದ್ದಾನೆ, ಅಪತ್ಯ ಸಂತತಿಯನ್ನು ಕೊಟ್ಟಿದ್ದಾನೆ, ಸತಿ ಒಳ್ಳೆಯ ಹೆಂಡತಿಯನ್ನು ಕೊಟ್ಟಿದ್ದಾನೆ, ಧನ ಬೇಕಾದಷ್ಟು ಸಂಪತ್ತುಗಳಿದೆ. ಅದಾದ ಮೇಲೆ ಲೋಹ ಕಾಷ್ಠ ಶಿಲಾ, ಲೋಹ ಶಿಲಾ ಕಾಷ್ಠ ಇದೆಲ್ಲವೂ ಕೂಡ ಭಗವಂತನಿಗೆ ಪ್ರತಿಮೆ. ಇದಕ್ಕೆ ದಾರಾನ್ ಸುತಾನ್ ಪ್ರಿಯಾನ್ ಪ್ರಾಣಾನ್ ಪರಸ್ಮಿ ಸನ್ಯವೇದೆ ಅಂತ ಹೇಳಿದಾಗೆ, ಯಾಕೆ ಅಂತ ಕೇಳಿದ್ರೆ, ಇಷ್ಟಂ ದತ್ತಂ ಭೂತಂ ಜಪ್ತಂ ಪೂರ್ತಂ ಯಚ್ಚ ಆತ್ಮನ ಪ್ರಿಯಂ ಅಂತ ಹೇಳಿದ ಹಾಗೆ ಏನೆಲ್ಲ ಮಾಡ್ತಾನೋ ಅದೆಲ್ಲವೂ ಕೂಡ ಅವನಿಗೆ ಕೊಡಬೇಕು ಅಂತ. ಅದನ್ನೇ ಇಲ್ಲಿ ಪ್ರತಿಮಾಸ್ಥಾನೀಯವಾಗಿ ಹೇಳ್ತಾರೆ. ಭಗವಂತನಿಗೆ ಪ್ರತಿಮಾಸ್ಥಾನೀಯವಾಗಿರುವಂತಹದ್ದು ಯಾವುದೆಲ್ಲ ಕೇಳಿದ್ರೆ, ದೇಹ, ಗೇಹ ಮನೆ, ಅಪತ್ಯ, ಇನ್ನು ಮಕ್ಕಳು, ಹೆಂಡತಿ, ಸಂಪತ್ತು, ಅದಾದ ಮೇಲೆ ಲೋಹಗಳು, ಬೇರೆ ಬೇರೆ ಲೋಹಗಳು, ಬೆಳ್ಳಿ ಬಂಗಾರ ಇತ್ಯಾದಿಗಳು ಎಲ್ಲವೂ ಕೂಡ, ಇನ್ನು ಕಾಷ್ಠ ಶಿಲಾ ಇದೆಲ್ಲವೂ ಜಗತ್ತು, ಚೇತನಾಚೇತನವಾತ್ಮಕವಾದಂತಹ ಜಗತ್ತು, ಇದೂ ಕೂಡ ಯಾರ ಅಧೀನವಾಗಿ ಬಂದದ್ದು ಎಂಬುದನ್ನು ನಾವು ಚಿಂತನೆ ಮಾಡಬೇಕು. ಒಂದು ವೇಳೆ ಅವನು ಕೊಟ್ಟದ್ದಲ್ಲ ಅಂತಾದರೆ, ಅವನ ಅಧೀನವಾಗಿರುವಂತಹದ್ದಲ್ಲ ಅಂತಾದರೆ ಇದೆಲ್ಲವೂ ಕೂಡ ಹೇಗೆ ಬರ್ತಿತ್ತು ಅಂತ ಒಮ್ಮೆ ನಾವು ಆಲೋಚನೆ ಮಾಡಬೇಕು. ಹಾಗಿದ್ದರೆ ಇದೆಲ್ಲದರ ಅಧೀನವಾಗಿ ಯಾವುದೋ ಒಂದು ಶಕ್ತಿ ಇದೆ ಅಂತಾಯಿತು. ಆ ಎಲ್ಲವುಗಳು ಕೂಡ ಚಿದಾತ್ಮಕವಾದಂತಹ ದ್ರವ್ಯಗಳ ಸ್ನೇಹದಲ್ಲಿ ಭಗವಂತ ನನಗೆ ಕೊಟ್ಟಿದ್ದು. ಯಾಕೆ ಕೇಳಿದರೆ, ನನಗೆ ಪ್ರೀತಿಯಿಂದ ಕೊಟ್ಟದ್ದು. ನನಗೆ ಇದೆಲ್ಲವನ್ನು ಕೂಡ
ತಿನ್ನುವಂತಹ ಯೋಗ್ಯತೆ ಇತ್ತು ಅಂತಾದರೆ, ಅದನ್ನು ಉಪಭೋಗಿಸುವಂತಹ ಯೋಗ್ಯತೆವಿತ್ತು ಅಂತಾದರೆ ಎಲ್ಲವನ್ನೂ ಕೂಡ ನಮಗೆ ಕೊಟ್ಟಿದ್ದಾನೆ. ಇಲ್ಲ ಅಂತಾದರೆ, ಯೋಗ್ಯತೆ ಇಲ್ಲ ಅಂತಾದರೆ ಭಗವಂತ ಆ ಯಾವುದನ್ನೂ ಕೂಡ ನಮಗೆ ಕೊಡ್ತಾ ಇರಲಿಲ್ಲ. ಕೊಟ್ಟಿದ್ದಾನೆ ಅಂತ ಹೇಳಿದರೆ ನಮಗೆ ತಿನ್ನುವಂತಹ ಯೋಗ್ಯತೆ ಇದೆ ಅಂತ ಅರ್ಥ. ಅದರಿಂದ ಸ್ನೇಹದಲ್ಲಿ ಪರಮಾತ್ಮ ಎನಗೆ ಇತ್ತಿಹ, ಇದೆಲ್ಲವೂ ಕೊಟ್ಟದ್ದು ನನಗೆ ಭಗವಂತ. ಯಾಕೆ? ಅವನು ನನಗೆ ಪ್ರೀತಿಯಿಂದ ಕೊಟ್ಟದ್ದು. ನಾನು ಇದನ್ನು ಸ್ವೀಕಾರ ಮಾಡಬೇಕು ಅಂತ ಭಗವಂತನಿಗೆ ಚಿತ್ತದಲ್ಲಿತ್ತು. ಅದಕ್ಕೋಸ್ಕರ ಭಗವಂತ ನನಗೆ ಕೊಟ್ಟಿದ್ದಾನೆ. ಎನಗೆ ಇತ್ತಿಹ ಎಂದು ಅರಿತು ಅನುದಿನದಿ, ಇದನ್ನು ಯಾವುದೋ ಒಂದು ದಿವಸ ಚಿಂತನೆ ಮಾಡುವುದಲ್ಲ, ಅನುದಿನದಿ, ಅನುಕಾಲದಲ್ಲಿ, ಅನುಕ್ಷಣದಲ್ಲಿ, ಕ್ಷಣಕ್ಕೂ ಕೂಡ ಇದರ ಚಿಂತನೆಯನ್ನು ಮಾಡ್ತಾ ಇರಬೇಕು. ಇತ್ತಹನೆಂದು ಅನುದಿನದಿ ಸಮ್ಮೋಹಕ್ಕೊಳಗಾಗದಲೇ, ಯಾವ ಕಾಲಕ್ಕೂ ಕೂಡ ಮೋಹಕ್ಕೊಳಗಾಗಬಾರ್ದು. ನನ್ನದು ವಾಸುದೇವ ಸ್ವರ್ವಮಿತಿ ಸಮಹಾತ್ಮ ಸುದುರ್ಲಭ ಸರ್ವಪೂರ್ಣಂ ಸರ್ವಂ ಖಲ್ವಿದಂ ಬ್ರಹ್ಮ, ಇದೆಲ್ಲವೂ ಕೂಡ ವಾಸುದೇವ ಸರ್ವಮಿತಿ, ಭಗವಂತ ನಮಗೆ ಕೊಟ್ಟದ್ದಿದು. ಸಮೂಹದಕ್ಕೆ ಎದುರೇ ನೀನು ಕೊಟ್ಟಿದ್ದಾನೆ ಅಂತ ಹೇಳಿಕೊಂಡು ಯಾವ ಕಾಲಕ್ಕೂ ಕೂಡ ಭ್ರಮೆಗೆ ಒಳಗಾಗಬೇಡ. ಇದು ನನಗೆ ಕೊಟ್ಟಿದ್ದಾನೆ, ನನ್ನದೇ ಇದು ಅಂತ ಹೇಳಿಕೊಂಡು ಸಮೂಹ ಅಕಾರ್ಯ ಇಚ್ಛಾ ಮೋಹ ಶಬ್ದಾರ್ಥ ಉಕ್ತ ಉಪಗೀತಾಸು ಮೋಹಜನ್ಯಿತಂ ಅಧರ್ಮ ಲಕ್ಷಣಂ ಚೈವ ನೇತಂ ಪಾಪಕರ್ಮಸು ಕಥಾಚನ್ಯತ್ರ ಸಮೂಹೋ ಅಧರ್ಮ ಕಾಮಿಕಾ. ಇದು ಗೀತಾ ತಾತ್ಪರ್ಯದಲ್ಲಿ ಅಹಂಕಾರ, ಮಮಕಾರ, ಸ್ವತಂತ್ರೀಯ ಭ್ರಮೆ ಇದೆಲ್ಲವೂ ಕೂಡ ಅಲ್ಲ. ನಾನು, ನನ್ನದು, ನನ್ನಿಂದ ಇತ್ಯಾದಿಗಳ ಮೋಹ ಇದಲ್ಲ. ಇದನ್ನು ಯಾವ ಕಾಲಕ್ಕೂ ಕೂಡ ತಾನು ಭರಿಸಿಕೊಳ್ಳಬಾರದು. ತಾನು ಹೇಗಿರಬೇಕು ಹೇಳಿದ್ರೆ, ಯಾವ ಮೋಹಕ್ಕೆ ಕೂಡ ಒಳಗಾಗದೆ ತಾನು ಭಗವಂತ ನನಗೆ ಕೊಟ್ಟಿದ್ದಾನೆ. ಎಲ್ಲವನ್ನೂ ಕೂಡ ಯಾಕೆ ಕೊಟ್ಟಿದ್ದಾನೆ ಅಂತ ಹೇಳಿದ್ರೆ, ನನಗೆ ಏನೋ ಒಂದು ಅಲ್ಪ ಸ್ವಲ್ಪ ಭಗವಂತನ ಕರುಣೆ, ಭಗವಂತನ ಪ್ರೀತಿ ಅದಿತ್ತು. ಅದಕ್ಕೋಸ್ಕರ ನನಗೆ ಇದೆಲ್ಲವನ್ನು ಕೂಡ ಭಗವಂತ ತಿನ್ನುವಂತಹ ಯೋಗ್ಯತೆಯನ್ನು ನೀಡಿದ್ದಾನೆ ಎಂಬುದಾಗಿ ಅರ್ಥೈಸಿಕೊಳ್ಳಬೇಕು. ಪೂಜಿಸು ಸರ್ವನಾಮಕನ, ಭಗವಂತ ಸರ್ವ. ಏನು ಸರ್ವ ಅಂತ ಹೇಳಿದರೆ, ವಾಸುದೇವ ಸರ್ವಮಿತಿ ಸಮಹಾತ್ಮ ಸುದುರ್ಲಭ, ಭಗವಂತ ಅವನು ಸರ್ವ ಶಿವಸ್ಥಾನು. ಇಡೀ ಜಗತ್ತು ಯಾರ ಅಧೀನವಾಗಿದೆಯೋ ಅದು ಸರ್ವ ಶಬ್ದವಾಚ್ಯ, ಸರ್ವ ಎಲ್ಲದರಿಂದಲೂ ಕೂಡ ವಾಚ್ಯ. ಮತ್ತು ಜಗತ್ತು ಯಾರಿಂದಾಗಿ ಪೂರ್ಣವಾಗಿದೆ ಕೇಳಿದ್ರೆ ಅವನಿಂದಾಗಿ. ಆದ್ದರಿಂದ ಸರ್ವ ಶಬ್ದಕ್ಕೆ ಪೂರ್ಣ ಅಂತ ಅರ್ಥ. ಯಾರಿಂದಾಗಿ ಜಗತ್ತು ಪೂರ್ಣವಾಗಿದೆಯೋ, ಯಾರಿಂದ ನಾವು ಈ ಜಗತ್ತು ಪೂರ್ಣತೆಯನ್ನು ಪಡ್ಕೊಂಡಿದೆಯೋ, ಯಾರಿಂದಾಗಿ ಈ ಜೀವರಾಶಿಗಳಿಗೆ ಉಪಾಸನೆಯನ್ನು ಮಾಡಿದ್ದರಿಂದಾಗಿ ಪೂರ್ಣತೆಯನ್ನು ತಂದುಕೊಡ್ತಾನೋ ಅವನು ಸರ್ವ. ಮತ್ತು ಸರ್ವಂ ಖಲ್ವಿದಂ ಬ್ರಹ್ಮ, ಇದು ಸರ್ವಂ ಖಲು ಇದಂ ಬ್ರಹ್ಮ, ಇದಂ ಸರ್ವಂ ಖಲು ಬ್ರಹ್ಮ. ಈ ಜಗತ್ತು ಎಲ್ಲವೂ ಕೂಡ ಅವನ ಅಧೀನವಾಗಿ ಉಂಟು. ಆದ್ದರಿಂದ ಅವನನ್ನು ಸರ್ವ ಅಂತ ಕರೆಯುವಂತಹದ್ದು. ಹಾಗೆ ಅದಕ್ಕೋಸ್ಕರ ನೀನು ಉಪಾಸನೆ ಮಾಡುವಾಗ ಹೇಗೆ ಮಾಡಬೇಕು, ಏನು ಅಂತ ಮಾಡಬೇಕು ಕೇಳಿದ್ರೆ, ಸರ್ವಮೋಹಕ್ಕೊಳಗಾಗದೆ ಭಗವಂತ ಸರ್ವಸ್ವ, ಇಡೀ ಜಗತ್ತಿಗೆ ಸರ್ವಸ್ವ ಎಂಬುದಾಗಿ ನೀನು ಉಪಾಸನೆ ಮಾಡಿ ನೀನು ಅವನನ್ನು ಚಿಂತನೆ ಮಾಡಬೇಕು ಎಂಬುದಾಗಿ ಹೇಳ್ತಾರೆ. ಮತ್ತು ಅದಕ್ಕಿಂತ ಮುಖ್ಯವಾಗಿ ಬೇಕಾಗಿರುವಂತಹದ್ದು ಯಾವುದು ಕೇಳಿದರೆ ಮೋಹವನ್ನು ಯಾವ ಕಾಲಕ್ಕೂ ಕೂಡ ಒಳಗಾಗದೆ ನೀನು ಇರುವಾಗ ಒಳ್ಳೆಯ ರೀತಿಯಲ್ಲಿ ನೀನು ಅವನನ್ನು ಉಪಾಸನೆ ಮಾಡಬೇಕು, ಅವನ ಚಿಂತನೆಯನ್ನು ನಡೆಸಬೇಕು ಎಂಬಂತಹ ವಿಚಾರವನ್ನು ನಮಗೆ ಜಗನ್ನಾಥದಾಸರು ಈ ಪದ್ಯದಲ್ಲಿ ತೋರಿಸಿಕೊಡ್ತಾ ಇದ್ದಾರೆ. ಹೀಗೆ ಆ ಭಗವಂತನನ್ನು ಸ್ನೇಹದಲ್ಲಿ ಪರಮಾತ್ಮನಿಗೆ ಎನಗೆ ಇತ್ತಿಹ, ಎಲ್ಲವೂ ಕೂಡ ಭಗವಂತ ನನಗೆ ನೀಡಿದ್ದು ಎಂಬಂತಹ ಚಿಂತನೆಯಲ್ಲಿ ಎಲ್ಲವನ್ನು ತೆರತ್ಯಕ್ತೇನ ಪುಂಜೀತಾ, ಭಗವಂತ ನನಗೆ ಕೊಟ್ಟ
ಕೊಟ್ಟದ್ದನ್ನು ನಾನು ಉಪಜೀವನೆ ಮಾಡಿಕೊಂಡಿರಬೇಕು ಎಂಬಂತಹ ಚಿಂತನೆಯಲ್ಲಿ ಜೀವನವನ್ನು ನಡೆಸಬೇಕು ಎಂಬಂತಹ ಒಂದು ದೊಡ್ಡದಾದಂತಹ ಚಿಂತನೆಯನ್ನು, ಉಪನಿಷತ್ತಿನ ಚಿಂತನೆಯನ್ನು ದಾಸರು ನಮ್ಮ ಮುಂದೆ ಇಟ್ಟಿದ್ದಾರೆ. ಇನ್ನು ಮುಂದಿನ ಇದೇ ರೀತಿಯಾದಂತಹ ಚಿಂತನೆಗಳು ವಿಸ್ತೃತವಾದಂತಹದ್ದನ್ನು ಮುಂದೆ ನೋಡೋಣ ಅಂತ ಹೇಳುವಲ್ಲಿ ಹರಿಪ್ರಿಯತಾಂ ಶ್ರೀಕೃಷ್ಣಾರ್ಪಿತಮಸ್ತು.